ಓಕೆ, ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ದಿಸ್ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬ ರೀಸೆಂಟ್ಲಿ ಒಂದು ಮೂವಿ ಹಾಕಿದ್ರು ಟಿವಿನಲ್ಲಿ. ತುಂಬ ಇಷ್ಟವಾದ ಮೂವಿ ಮತ್ತು ಅದು ನನ್ನ ಫೇವ್ರೆಟ್ ಮೂವಿ ಕೂಡ. ಸೊ ಅದ್ರ ಬಗ್ಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಅದು ಎಷ್ಟು ಸೂಪರ್ ಆಗಿದೆ ಮೂವಿ. ಅದು ಒಂದು ಕನ್ನಡದ ಮೂವಿ. ಆ ಮೂವಿ ಹೆಸರು ಐ ಥಿಂಕ್ ನೀವು ಗೆಸ್ ಮಾಡ್ತೀರಾ, ನಾನು ಹೇಳ್ತಾ ಹೋಗ್ತೀನಿ. ಸೊ ಮೂವಿನಲ್ಲಿ ಹೀರೋ ರಮೇಶ್ ಅವರಿದ್ದಾರೆ, ಮತ್ತು ಮೇನ್ ಹೀರೋಯಿನ್ ಆಗಿ ಪ್ರೇಮ ಅವರಿದ್ದಾರೆ, ಮತ್ತು ಭಾವನಾ ಅವರಿದ್ದಾರೆ. ಸೊ ತುಂಬ ಓಲ್ಡ್ ಮೂವಿ, ಬಟ್ ತುಂಬ ಅದ್ಭುತವಾಗಿದೆ. ಪ್ರತಿಯೊಂದು ಸಾಂಗ್ ಕೂಡ ಸೂಪರ್ ಆಗಿದೆ. ಸೊ ಅದು ಹತ್ತ ತಕ್ಷಣ ತುಂಬ ಖುಷಿಯಾಗಿತ್ತು. ಈ ಮೂವಿ ಹತ್ತಿದೆ, ಇದನ್ನ ಪೂರ್ತಿಯಾಗಿ ಮತ್ತೆ ನೋಡಬೇಕು ಅಂತ. ಸೊ ಪ್ರತಿ ಸೀನ್ಗಳು ಕೂಡ ಇಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಪ್ರತಿ ಸೀನ್ಗಳು ಕೂಡ ಮತ್ತು ಕಾಮಿಡಿ ಕೂಡ ಮಿಕ್ಸ್ ಇದೆ. ಸೊ ಪ್ರತಿಯೊಂದು ಸೀನ್ ಕೂಡ ಅಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಸೊ ಆ ಮೂವಿ ಹೆಸರು ಹೇಳ್ತಾ ಇದ್ದೀನಿ, ಚಂದ್ರಮುಖಿ ಪ್ರಾಣಸಖಿ ಮೂವಿ. ಸೊ ಲೈಕ್ ತುಂಬ ಲೈಕ್ ಲವ್ ಸ್ಟೋರಿನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನನಗೆ ಯಾಕೆ ಮೇನ್ಲಿ ರಮೇಶ್ ಅರವಿಂದ್ ಅವ್ರ ಮೂವಿಗಳೇ ಇಷ್ಟ ಆಗುತ್ತೆ. ಯಾಕಂದರೆ ಜಾಸ್ತಿ ಲೈಕ್ ಆ್ಯಕ್ಷನೇ ಇರೋದಿಲ್ಲ, ಫೈಟಿಂಗ್ ಇರೋದಿಲ್ಲ ಇವ್ರ ಮೂವಿಗಳಲ್ಲಿ. ಲೈಕ್ ಪ್ರೇಮ ಕಥೆಗಳನ್ನು ತುಂಬ ಚೆನ್ನಾಗಿ ಮಾಡಿರ್ತಾರೆ. ಲೈಕ್ ಲವ್ ಸ್ಟೋರಿಗಳು ತುಂಬ ಚೆನ್ನಾಗಿರುತ್ತೆ. ಸೊ ಸಾಂಗ್ಗಳು ಕೂಡ ತುಂಬ ಮೀನಿಂಗ್ ಆಗಿರೋ ಸಾಂಗ್ಗಳು. ನನ್ನ ಪ್ರತಿಯೊಂದು ಸಾಂಗ್ ಕೂಡ ನನ್ನ ಫೇವ್ರೆಟ್ ಸಾಂಗ್ ಈ ಮೂವಿನಲ್ಲಿ. ಸೊ ಇವರು ಭಾವನಾ ಅವರು ಕೂಡ ತುಂಬ ಚಿಕ್ಕ ಹುಡುಗಿನೇ ಇದ್ದಾರೆ ಇದರಲ್ಲಿ. ತುಂಬ ಚಿಕ್ಕವರಾಗಿದ್ದಾರೆ, ಬಟ್ ತುಂಬ ಚೆನ್ನಾಗಿ ನಟನೆ ಮಾಡ್ತಾ ಹೋಗಿದ್ದಾರೆ. ಮತ್ತು ಅಕ್ಕನ ಪಾತ್ರದಲ್ಲಿ ಪ್ರೇಮ ಅವರು ತುಂಬ ಚೆನ್ನಾಗಿ ಒಬ್ಬ ಸಿಂಗರ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಇವರು ರಮೇಶ್ ಅವರು ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಪ್ರತಿಯೊಂದು ಕೂಡ ಇಡೀ ಹೋಲ್ ಮೂವಿ ಎದ್ರ ಮೇಲಿದೆ, ಬರೀ ಪತ್ರಗಳ ಮುಖಾಂತರನೇ ಇದೆ. ನೋಡ್ತಾ ಹೋದಾಗೆ ನಾನು ಆ ಮೂವಿ ಹತ್ತಿದ್ದು. ಸೊ ಹತ್ತಿದ ನಂತರ ಅದನ್ನು ಬಿಟ್ಟು ಹೋಗೋಕ್ಕೆ ಆಗ್ತಾ ಇಲ್ಲ. ಸೊ ಪೂರ್ತಿ ಮೂವಿ ಮುಗಿಯೋವರೆಗೂ ಆ ಮೂವಿನ ನೋಡಿದೆ. ಸೊ ತುಂಬ ಎಮೋಷ್ನಲ್ ಆಗೂ ಇದೆ. ಸೊ ಕೊನೆಗೆ ಒಂದು ಅದ್ಭುತವಾದ ಎಂಡಿಂಗು ಕೂಡ ಇದೆ. ತುಂಬ ಲೈಕ್ ಮತ್ತೆ ಹತ್ತಿದ್ರು ಒಂದಿಷ್ಟು ಮೂವಿಗಳಿರುತ್ತೆ, ಅದು ಮತ್ತೆ ಹತ್ತಿದ್ರು ನಿಮ್ಗೆ ಎಷ್ಟು ಸಾರಿ ನೋಡಿದ್ರು ಬೇಸರ ಆಗಲ್ಲ. ಸೊ ಅಂಥ ಒಂದು ಮೂವಿಗಳಲ್ಲಿ ಇದು ಒಂದು ಮೂವಿ ಆಗುತ್ತೆ ಅಂತ ನನಗನ್ಸುತ್ತೆ. ಅಷ್ಟು ಅದ್ಭುತವಾಗಿದೆ ಮೂವಿ. ಸೊ ರಮೇಶ್ ಅರವಿಂದ್ ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ ಸ್ಟೋರಿನೇ ಒಂದು ಅದ್ಭುತವಾಗಿದೆ. ಲೈಕ್ ಜಸ್ಟ್ ಲೆಟರ್ಸ್ಗಳ ಮುಖಾಂತರ ಒಂದು ಪ್ರೇಮ ಕಥೆಯನ್ನು ಹೆಣೆಯೋದಿದೆಯಲ್ಲ, ಇಟ್ ಇಸ್ ಜಸ್ಟ್ ಸೋ ಅಮೇಸಿಂಗ್. ಯಾಕಂದರೆ ಈಗಿನ ಕಾಲದಲ್ಲಿ ಲೈಕ್ ಆ ಥರ ಇರೋಂಗಿಲ್ಲ. ಸೊ ತುಂಬ ಆ ಥರ ಮುಜುಗುರ ಆಗುವಂಥ ಯಾವ ಒಂದು ಸೀನ್ ಕೂಡ ಇಲ್ಲ. ಸೊ ನೋಡುವಾಗ ಇಷ್ಟು ಖುಷಿ ಅನಿಸುತ್ತೆ, ಇಷ್ಟು ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಮುಗಿದ ನಂತರ ನಿಮ್ಗೆ ಅನಿಸ್ಬೋದು, ಹಬ್ಬ ಎಷ್ಟು ಒಂದು ಅದ್ಭುತವಾದ ಮೂವಿ ನಾನು ನೋಡಿದೆ, ನಾನು ಒಂದು ಅದ್ಭುತವಾದ ಚಲನಚಿತ್ರನ ನೋಡಿದೆ ಅಂತ. ಸೊ ತುಂಬ ಐ ಆಮ್ ಸೋ ಥ್ಯಾಂಕ್ಫುಲ್. ಅವ್ರು ಯಾರ್ಯಾರು ಈ ಮೂವಿನ ಮಾಡಿದ್ದಾರೆ ಎಲ್ರಿಗೂ ಕೂಡ ಐ ಆಮ್ ಸೋ ಥ್ಯಾಂಕ್ಫುಲ್, ಬಿಕಾಸ್ ಅಷ್ಟು ಅದ್ಭುತವಾದ ಮೂವಿ ಇದೆ. ಸೊ ನನ್ನ ಫೇವ್ರೆಟ್ ಮೂವಿ. ಸೊ ನಿಮಗೆ ಯಾವಾಗಲೂ ಬೇಸರ ಆದಾಗ ಈ ಮೂವಿನ ಖಂಡಿತ ನೋಡಿ, ನಿಮಗೆ ತುಂಬ ಖುಷಿ ಆಗುತ್ತೆ. ಒಂದು ತುಂಬ ಒಂದು ಅದ್ಭುತವಾದ ಫೀಲಿಂಗ್ ನಿಮಗೆ ಬರುತ್ತೆ. ಸೊ ದಯವಿಟ್ಟು ಈ ಮೂವಿನ ವಾಚ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯ ಈ ಮೂವಿ ಬಗ್ಗೆ ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಗೈಸ್.